ಸರ್, ಇನ್ನು ಅವರ ಕೆಲಸನ ತುಂಬ ಹತ್ತಿರದಿಂದ ನೋಡಿದ್ದೀರಾ. ಅವರು ಪೊಲಿಟಿಕ್ಸಿಗೆ ಬಂದು ಆಗೋಗಿದೆ. ಈಗ ಗೆದ್ದರೆ ಮೊನ್ನೆ ದೇವೇಗೌಡರು ಹೇಳಿದ ಪ್ರಕಾರನೇ ಕುಮಾರಸ್ವಾಮಿ ಅವರು ಜೊತೆಗೆ ಮಂಜುನಾಥ್ ಅವರು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಯಾವ ಮಿನಿಸ್ಟ್ರಿ ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ, ಬಟ್ ದೇವೇಗೌಡರು ಹೇಳಿದ್ದಾರೆ. ಸರ್, ಹಂಗೇನಾದರೂ ಗೆದ್ದು ಮಿನಿಸ್ಟರ್ ಆದರೆ ಇಡೀ ದೇಶಕ್ಕೆ ಡಾಕ್ಟರ್ ಮಂಜುನಾಥ್ ಕಡೆಯವರಿಂದ ಯಾವ ಥರದ ಸೇವೆ ಸಿಗಬಹುದು ಅಂತ ನೀವು ಹೇಳ್ತೀರಿ? ಇಲ್ಲ, ಅಪ್ಪಾಜಿಯವ್ರ ಜೊತೆಯಲ್ಲಿ ನಾನು ಇದೆ ಕ್ಯಾನ್ವಾಸ್ನಲ್ಲಿ. ಇನ್ಫ್ಯಾಕ್ಟ್ ಕುಮಾರಣ್ಣನ ಜೊತೆಗೂ ನಿನ್ನೆ ನಾನು ಮಂಡ್ಯದೊಳಗೆ ಕ್ಯಾನ್ವಾಸ್ಗಿದ್ದೆ. ಅಲ್ಲಿ ಹೇಳಿದ್ದು ಇದೇ ಮಾತು, ಕುಮಾರಣ್ಣ ಮುಂದಿನ ಕೃಷಿ ಮಂತ್ರಿನೋ, ಇನ್ಫ್ಯಾಕ್ಟ್ ಡಾಕ್ಟರ್ ರವೀಂದ್ರ ಅಂತ ನನ್ನ ಫ್ರೆಂಡ್ ಅವರು ಮಾತಾಡಿದರು, ಇವರು ಕೃಷಿ ಮಂತ್ರಿ ಆದರೆ ಮಂಡ್ಯದಲ್ಲಿ ಒಣಗೋಗಿರೋ ಕಬ್ಬೆಲ್ಲ ಅದಕ್ಕೆ ಜೀವ ಬರುತ್ತೆ ಅಂತ. ಅದೇ ರೀತಿ ಡಾಕ್ಟರ್ ಮಂಜುನಾಥ್ ಅನ್ನೋದ ಆರೋಗ್ಯ ಮಂತ್ರಿ ಆದರೆ ಇವತ್ತು ಸಾಕಷ್ಟು ಮೆಡಿಕಲ್ ಕಾಲೇಜುಗಳಿದ್ದಾವೆ, ಸಾಕಷ್ಟು ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗಳಿದ್ದಾವೆ. ಅದ್ರ ಬಗ್ಗೆ ಅವು ಹೆಂಗೆ ನಡೀತವೆ, ಒಬ್ಬ ವೈದ್ಯನ ಕರ್ತವ್ಯ ಏನು. ಇವಾಗ ನಾನು ಡಾಕ್ಟರ್ಸು ಪೊಲಿಟಿಷಿಯನ್ಸ್ ಆದರೆ ನಮ್ಮನ್ನೆಲ್ಲ ಫ್ಯಾಕ್ಟ್ರಿ ಲೇಬರರ್ಸ್ ಥರ ಕಾಣ್ತಾರೆ, ಅದು ಸರಿಯಲ್ಲ. ಒಬ್ಬ ವೈದ್ಯನ ಜವಾಬ್ದಾರಿ ಏನು, ಅವ್ನಿಗೆ ಹೆಂಗೆ ಸಪೋರ್ಟ್ ಕೊಡ್ಬೋದು ಅನ್ನೋದನ್ನು ಪಾಲಿಸಿ ಮಾಡೋದಿರುತ್ತಲ್ಲ. ಇವತ್ತು ಲಾಟ್ ಆಫ್ ಡಾಕ್ಟರ್ಸ್ ಮೇಲೆ ಅಟ್ಯಾಕ್ಸು ಇವೆಲ್ಲ ನಡೀತವೆ, ಕೋಪ್ರಾ ಆಕ್ಟ್ ಎಲ್ಲ ಬಂದಿದೆ. ಇಂಥವನ್ನೆಲ್ಲ ಗಮನದಲ್ಲಿಟ್ಕೊಂಡು ವೈದ್ಯರನ್ನು ಚೆನ್ನಾಗಿ ನೋಡ್ಕೋಬೋದು, ಇವರು ಸಮಾಜಕ್ಕೂ ಒಳ್ಳೇದು ಮಾಡ್ಬೋದು. ಇದೊಂದು ಗ್ರೇಟ್ ಅಡ್ವಾಂಟೇಜು. ಬೇರೆಯವ್ರು ವಾಟೆವರ್ ಇರ್ತದೆ ಒಂಥರ ಏನೋ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ಇನ್ಕ್ಲೂಡಿಂಗ್ IAPS ಅವ್ರು ಏನೋ ನಮ್ಮನ್ನು ಕಂಡ್ರೆ ಒಂಥರ ಅವ್ರು MBBS ಮಾಡೋಕ್ಕಾಗಿರಲ್ಲ, ಅದಕ್ಕೆ ನಮ್ಮ ಮೇಲೂ ಏನೋ ರಿವೆಂಜ್ ತಗೋದು ಇದಾಗಲ್ಲ. ಸೊ ನನಗೇನಂದರೆ ಇವ್ರು ಏನಾದರೂ ಗೆಲ್ತಾರೆ, ಗೆದ್ದು ಮಂತ್ರಿ ಆದರೆ ಇದು ಅಡ್ವಾಂಟೇಜ್ ನನ್ನ ಕಮ್ಯುನಿಟಿಗೂ. ಅಂದರೆ ನನ್ನ ಮೆಡಿಕಲ್ ಕಮ್ಯುನಿಟಿ ನಾನು ಮಾತಾಡ್ತಿರೋದು, ಎಲ್ಲೋ ಒಂಥರ ವೈದ್ಯರಿಗೂ ಒಂದು ಬಲ ಬರುತ್ತೆ. ಆ್ಯಂಡ್ ದೇಶಕ್ಕೆ ಆರೋಗ್ಯದ ವ್ಯವಸ್ಥೆ, ಯಾಕಂದ್ರೆ ನಮ್ಮ ದೇಶದಲ್ಲಿ ಆರೋಗ್ಯ ವ್ಯವಸ್ಥೆ ಸರಿ ಇಲ್ಲ. ಇಷ್ಟು ಗೌರ್ಮೆಂಟ್ ಬಂದು ಹೋಗಿದ್ದಾವೆ. ನಾನು ಇಂಗ್ಲೆಂಡ್ನಾಗ ವರ್ಕ್ ಮಾಡಿ ಬಂದಿದ್ದೀನಿ. ಹೆಂಗೆ ಯುರೋಪು ಅಮೇರಿಕಲ್ಲೆಲ್ಲ ಸಿಸ್ಟಮ್ ಇದೆಯಲ್ಲ, ಫ್ರೀ ಪಾಲಿಸಿ ಮಾಡಿ, ಹೆಲ್ತ್ ಪಾಲಿಸಿ ಅಂಥವ್ನು ಮಾಡಿದರೆ ಜನಗಳಿಗೆ ಒಳ್ಳೆಯದಾಗತ್ತೆ. ಅದರಿಂದ ನಮ್ಮಲ್ಲಿ ತುಂಬ ಒಳ್ಳೆ ಮ್ಯಾನ್ ಪವರ್ ಇದ್ದಾವೆ, ತುಂಬ ಡಾಕ್ಟರ್ಸ್ ಇದ್ದಾವೆ. ಇಲ್ಲಿ ಯಾವ ಫೆಸಿಲಿಟೀಸ್ ಕೊಡೋಲ್ಲ, ಡಾಕ್ಟ್ರೆಲ್ಲ ಅಮೇರಿಕಾಗೆ ಹೋಗ್ತಾರೆ. ಇವತ್ತು ಅಮೇರಿಕಾದಲ್ಲಿರುವ 6 ಜನದಲ್ಲಿ ಒಬ್ಬ ಕಾರ್ಡಿಯಾಲಜಿಸ್ಟ್ ಇಂಡಿಯನ್ ಇದ್ದಾನೆ. ಇಡೀ ಅಮೇರಿಕಾವನ್ನು ನೋಡ್ಕೊತಿರೋವಂಥ ಡಾಕ್ಟರ್. ನಾವು ಅಷ್ಟು ಪಾಪ್ಯುಲರ್ ಅಲ್ಲಿ. ನಮ್ಮ ಸೇವೆ ಅತ್ಕೃಷ್ಟ ಸೇವೆ. ಆದ್ದರಿಂದ ದಯವಿಟ್ಟು ಇಂಥವರಲ್ಲ ಆದರೆ ನಮಗೆ ಹೆಮ್ಮೆ ಅನಿಸುತ್ತೆ, ಒಳ್ಳೆ ಕೆಲಸ ಆಗುತ್ತೆ. ಓಕೆ, ಅದೆಲ್ಲ ನಿಲ್ಲುತ್ತೆ ಅಂತೀರಾ ಸರ್? ಲೈಕ್ ಈಗ ನೀವು ಹೇಳಿದ್ರೆ ಅಮೆರಿಕಾದಲ್ಲಿ ನಮ್ಮ ಇಂಡಿಯನ್ಸ್ ಡಾಕ್ಟರ್ಗಳೇ ಜಾಸ್ತಿ ಇರೋದು ಅಂತ, ಅಂದರೆ ವಲಸೆ ಹೋಗ್ತಾ ಇದ್ದಾರೆ. ಇಲ್ಲಿಂದ ಅಲ್ಲಿ ಅಮೆರಿಕಕ್ಕೆ ಹೋಗಿ ಕೆಲಸ ಮಾಡೋಣ, ಲಂಡನ್ಗೆ ಹೋಗಿ ಕೆಲಸ ಮಾಡೋಣ, ರಷ್ಯಾಗೆ ಹೋಗಿ ಕೆಲಸ ಮಾಡೋಣ, ಜಪಾನ್ಗೆ ಹೋಗಿ ಕೆಲಸ ಮಾಡೋಣ ಅಂತ. ಅದೆಲ್ಲ ಸ್ಟಾಪ್ ಆಗ್ಬೋದಾ ಸರ್? ಮಂಜುನಾಥ್ ಅವರು ಹೆಲ್ತ್ ಮಿನಿಸ್ಟರ್ ಆದರೆ ಅವ್ರನ್ನೆಲ್ಲ ಇಲ್ಲೇ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಗಳು ಮಾಡ್ಬೋದಾ? ಆಗಬೇಕು ಅನ್ನೋದು ನಮ್ಮ ಆಸೆ. ಯಾವಾಗ ಆಗುತ್ತೆ ಅಂದರೆ ನಾನೇ ಹೇಳ್ತೀನಿ, ನನಗೆ ಕರೆಕ್ಟಾದ ಫೆಸಿಲಿಟಿ. ಇವಾಗ ನೋಡಿರಿ, ನಾನು ಹಳ್ಳಿ ರೈತನ ಮಗ ರೀ, ಹೊಲ ಉತ್ತು ಬಂದಿದ್ದೀನಿ. ನಾನು ಹಳ್ಳಿಗೆ ಹೋಗ್ಲಿಕ್ಕೆ ಹೆಸಿಟೇಟ್ ಮಾಡಲ್ಲ. ಆದರೆ ಕಷ್ಟಪಟ್ಟು ಬಂದವನಿಗೆ ನಾನು ಹಳ್ಳಿಗೆ ಹೋಗಿ ನಾನು ಮಗನ ದನದ ಕೊಟ್ಟಿಗೆ ಓದ್ಸೋಕ್ಕಾಗಲ್ಲ. ಇಂಥ ಫೆಸಿಲಿಟೀಸ್ನ ವೈದ್ಯರಿಗೆ ಮಾಡಿಕೊಟ್ರೆ ನಿಜವಾಗ್ಲೂ ವೈದ್ಯರು ಯಾರು ಹಳ್ಳಿಗೆ ಹೋಗಲ್ಲ ಅನ್ನಲ್ಲ. ಕರೆಕ್ಟ್ ಫೆಸಿಲಿಟೀಸು, ಕರೆಕ್ಟ್ ಮರ್ಯಾದೆ. ಇವತ್ತು ಏನಾಗ್ಬಿಟ್ಟಿದೆ ಡಾಕ್ಟ್ರುಗಳಿಗೆ ಪೊಲಿಟಿಕ್ಸೇ ಮಾತಾಡ್ತಿದ್ದೀನಿ. ಒಬ್ಬ ಗ್ರಾಮ ಪಂಚಾಯಿತಿ ಇವನು ಅಸಿಸ್ಟೆಂಟ್ ಮನೆ ಕಳಿಸುವಂತಾನೆ ಇಂಜೆಕ್ಷನ್ ಹಾಕೋಕ್ಕೆ. ಅಲ್ಲಿ ಒಬ್ಬ ಡಾಕ್ಟ್ರನ್ನ ಕೇವಲ ಮಾತಾಡ್ತಾರೆ. ಅದಕ್ಕೆ ಡಾಕ್ಟ್ರುಗಳು ಹೋಗಲ್ಲ. ನಿಜವಾಗ್ಲೂ ಹೇಳ್ತೀನಿ, ಸೇವೆ ಮಾಡಲಿಕ್ಕೆ ಅದಕ್ಕೆ ಎದುರೇ ಎಲ್ಲ ಅಮೇರಿಕಾಗೆ ಹೋಗೋರು, ಅದಕ್ಕೆ ಎದುರೇ ಇಂಗ್ಲೆಂಡ್ಗೆ ಹೋಗೋರು. ಇವತ್ತು ಇಲ್ಲಿ ನಿಮಗೆ ಅದಕ್ಕಿಂತ ಹೆಚ್ಚಿನ ಮರ್ಯಾದೆ. ಯಾಕಂದರೆ ಇವತ್ತು ಇಂಡಿಯಾ ಈಸ್ ಎ ಡೆವಲಪ್ಡ್ ಕಂಟ್ರಿ, ಪೂರ್ ಕಂಟ್ರಿ ಅಲ್ಲ. ಅದೇ ಮೋದಿ ಅವ್ರನಿಂದ ನಾವು ಇಡೀ ಪ್ರಪಂಚದಲ್ಲೇ ತಲೆ ಎತ್ಕೊಂಡು ಓಡಾಡೋ ರೀತಿಯಲ್ಲಿ ನಮಗೆ ಗೌರವ ಸಿಕ್ಕಿದೆ. 30 ವರ್ಷದಿಂದ ನಾನು ಇಂಗ್ಲೆಂಡ್ಗೆ ಹೋದಾಗ ಇಂಡಿಯನ್ಸ್ ಅಂದರೆ ನಗಾಡೋರು, ಆವಾಡ್ಸೋರು ಅನ್ನೋರು. ಇವತ್ತು ಒಬ್ಬ ಇಂಡಿಯನ್ನ ಎದೆ ತಟ್ಕೊಂಡು ಎದೆ ನಿಗರ್ಸ್ಕೊಂಡು ಓಡಾಡ್ಬೋದು. ಅಂಥ ಸಮಯದಲ್ಲಿ ನೀವು ಬಂದ್ರಪ್ಪ ವಾಪಸ್ಸು. ಇನ್ಫ್ಯಾಕ್ಟ್ ತುಂಬ ಜನ ಬೆಂಗಳೂರಿನೊಳಗೆ ನಾನು ಸರ್ಜನ್ ಆಗಿದ್ದಾಗ ಕಾರ್ಪೊರೇಟ್ ಹಾಸ್ಪಿಟ್ಲ್ಗಳು ಇರಲಿಲ್ಲ. ತುಂಬ ಜನ ಅಲ್ಲಿನ ಲೆವೆಲ್ ಹಂಗಿರುತ್ತೆ. ನಾನು ಇಲ್ಲಿ ಹೋದರೆ ಹೆಂಗಪ್ಪ ಪ್ರಾಕ್ಟೀಸ್. ಇವತ್ತು ಬೇಕಾದಷ್ಟು ಕಾರ್ಪೊರೇಟ್ ಹಾಸ್ಪಿಟಲ್ ಇದ್ದಾವೆ. ಪ್ರಪಂಚದಲ್ಲಿ ಸಿಗೋವಂಥ ಎಲ್ಲ ಫೆಸಿಲಿಟೀಸ್ ಕೂಡ ಇವತ್ತು ಪ್ರೈವೇಟ್ನ ಸಿಗುತ್ತೆ, ವಿಕ್ಟೋರಿಯಾ ಒಳಗಲ್ಲ. ನಾನು ಅದಕ್ಕೆ ಹೇಳ್ತೀನಿ, ಅದನ್ನೇ ಒಬ್ಬ ಹೆಲ್ತ್ ಮಿನಿಸ್ಟ್ರು 4 ವಿಕ್ಟೋರಿಯಾ ವಿತ್ ಫುಲ್ ಫೆಸಿಲಿಟೀಸ್ ಮಾಡಿದರೆ ಇಂಗ್ಲೆಂಡ್ನಾಗಿರೋ ಡಾಕ್ಟ್ರು ಬಂದು ಅಪ್ಪ ಅಮ್ಮನ್ನು ನೋಡಿಕೊಂಡು ಗದ್ದೆ ಮನೆಗೆ ಹೋಗಿ ನಿಜವಾಗ್ಲೂ ಕೆಲಸ ಮಾಡ್ತಾನೆ. ಅಂಥ ಕೆಲಸ ಇವರಿಂದ ಆಗುತ್ತೆ, ಜನಸೇವೆ ಕೂಡ ಆಗುತ್ತೆ 100%. ಅದೇ ಸರ್, ನೀವು ಹೇಳ್ತಾ ಇದ್ರಿ ಅಂದರೆ ಪೊಲಿಟಿಷಿಯನ್ಸ್ಗಿಂದ ಏನಾದ್ರು ನಾವು ಪಡ್ಕೋಬೇಕು ಏನಾದ್ರು ಮಾಡಬೇಕು ಅಂತಿದ್ರೆ 1 ಸ್ಟೆಪ್ಪು 2 ಸ್ಟೆಪ್ಪು 3 ಸ್ಟೆಪ್. ಅಂದರೆ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಹಿಡಿಬೇಕು, ಆಮೇಲೆ MLA ಹಿಡಿಬೇಕು, ಆಮೇಲೆ ಮಿನಿಸ್ಟ್ರನ್ನ ಟಚ್ ಮಾಡೋಕ್ಕೆ ಸಾಧ್ಯ. ಒಬ್ಬ ಡಾಕ್ಟ್ರೇ ಮಿನಿಸ್ಟರ್ ಆದರೆ ಎಲ್ಲದೂ ಕೂಡ ಒಂದೇ ಸಲ ಬಗೆಹರುತ್ತೆ ಅನ್ನೋದು ನಿಮ್ಮ ಒಪಿನಿಯನ್? 100%. ಯಾಕಂದರೆ ಇವ್ರ ಕ್ವಾಲಿಫಿಕೇಷನ್, ಇವ್ರ ಕ್ವಾಲಿಟಿ. 40 ವರ್ಷದಿಂದ ಎಷ್ಟು ಜನ ಡಾಕ್ಟ್ರನ್ನು ತಯಾರು ಮಾಡಿದ್ರು. ನಾನು ಐ ಆಮ್ ಎ ಪ್ರೊಫೆಸರ್. ನಾನು ಬರೀ ಒಬ್ಬ ಪಾಪ್ಯುಲರ್ ಸರ್ಜನ್ ಅಲ್ಲ, 3000ಕ್ಕಿಂತಲೂ ಹೆಚ್ಚು ಜನ ಡಾಕ್ಟ್ರನ್ನ ತಯಾರು ಮಾಡಿದಂಥ ಪ್ರೊಫೆಸರ್. ಅದೇ ಥರ ಮಂಜುನಾಥ್ ಮಾಡಿರೋದು. ಸರ್, ಇವತ್ತು ಬೇರೆ ದೇಶದವ್ರು, ಚೈನಾದವ್ರು ಬಂದು ಇಲ್ಲಿ ಟ್ರೈನಿಂಗ್ ಆಗಿ ಹೋಗ್ತಾರೆ ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಒಳಗೆ. ಸೊ ಆ ಲೆವೆಲ್ಗಿರೋವಾಗ ಇವರು ವಿಲೇಜ್ ಲೆವೆಲ್ ಅಲ್ಲ, ಏಕ್ ನಮ್ಮ ಮಿನಿಸ್ಟ್ರು ಆ್ಯಂಡ್ ನಾಲೆಡ್ಜ್ ಇರೋರು.
ಆ್ಯಂಡ್ ಎಲ್ಲೋ ಒಂದು ಕಡೆ ದುಡ್ಡು ಮಾಡೋರು ಬೇರೆ ಮಿನಿಸ್ಟ್ರಿಗೆ ಬಂದು ಪವರ್ ಎಕ್ಸಿಕ್ಯೂಟ್ ಮಾಡೋ ಇದು ಬೇಕಿಲ್ಲ. ಐ ಥಿಂಕ್ ಅವ್ರಿಗೆ ದೇವರೆಲ್ಲ ಕೊಟ್ಟಿದ್ದಾನೆ. ಡೆಫಿನೆಟ್ಲಿ ಆ ದೃಷ್ಟಿಯಲ್ಲಿ ಅವ್ರು ಮಾಡ್ತಾರೆ ಅನ್ನೋ ನಂಬಿಕೆ ನನಗೆ. ಮಾಡಬೇಕು.